ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ದೀರ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಇವತ್ತು ಡೇ 2 ಆಫ್ ಅವರ್ ವಿಯೆಟ್ನಾಮ್ ಟ್ರಿಪ್. ಈಗ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್ ಇನ್ ಆಲ್ ದ ಫ್ಯಾಮಿಲಿ ಟ್ರಿಪ್ಸ್. ಆಯಿತಾ, ಏನಾರು ಒಂದು ಅನ್ಎಕ್ಸ್ಪೆಕ್ಟೆಡ್ಲಿ ಏನಾರು ಒಂದು ಆಗುತ್ತೆ. ಸೊ ನಮ್ಮ ಟ್ರಿಪ್ಪಲ್ಲಿ ಕೂಡ ಒಂದು ಅನ್ಎಕ್ಸ್ಪೆಕ್ಟೆಡ್ ವಿಷಯ ಆಯಿತು. ನನ್ನ ಸಣ್ಣ ಮಗನಿಗೆ ಹಲ್ಲು ನೋವು ಸಿಕ್ಕಾಬಟ್ಟೆ ಜೋರಾಗಿ, ಮುಖ ಒಂದು ಸೈಡ್ ಸ್ವಲ್ಪ ಸ್ವೆಲ್ಲಿಂಗ್ ಬಂತು, ಆಮೇಲೆ ಸ್ವಲ್ಪ ಜ್ವರ ಇತ್ತು. ಸೊ ನಾವು ಇಂಡ್ಯಾದಲ್ಲಿ ಇದ್ದಿದ್ದರೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ಒಂದು ಹೊರದೇಶ ಅಂತ ಬಂದಿದ ಮೇಲೆ ಟೆನ್ಷನ್ ಜಾಸ್ತಿನೇ ಆಗುತ್ತೆ. ಯಾಕಂದರೆ 14-15 ದಿವಸದ ಟ್ರಾವೆಲ್ ಪ್ಲ್ಯಾನ್ ಇರುವಾಗ ಮಕ್ಕಳ ಹೆಲ್ತ್ ಏನಾದರೂ ಅಪ್ಸೆಟ್ ಆದರೆ ಯಾರಿಗಾದರೂ ಟೆನ್ಷನ್ ಆಗೇ ಆಗುತ್ತೆ. ಸೊ ನಾವು ಇವತ್ತು ಹ್ಯಾಲಾಂಗ್ ಬೇ ಅಂತ ಹೇಳುವಂಥ ಒಂದು ಪ್ಲೇಸ್ಗೆ ಸೈಟ್ ಸೀಯಿಂಗ್ಗೆ ಹೋಗಬೇಕಿತ್ತು. ಅದನ್ನು ಕ್ಯಾನ್ಸಲ್ ಮಾಡಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವುದು ಒಳ್ಳೆ ಹಾಸ್ಪಿಟ್ಲಲ್ಲಿ ಇದೆ ಇಲ್ಲಿ ಅಂತ ಹೇಳುವಂಥದ್ದನ್ನ ರಿಸರ್ಚ್ ಮಾಡಿ ನಮ್ಮ ಹೋಟೆಲ್ ಅವ್ರ ಹತ್ರ ಕೇಳಿಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋದ್ವಿ. ಒಳ್ಳೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿತ್ತು. ಅಲ್ಲಿ ನೋಡಿ, ಕನ್ಸಲ್ಟೇಷನ್ ಫೀಸ್ ಬಂದು ಸುಮಾರು 1,71,350 ವಿಯೆಟ್ನಾಮ್ ಡಾಂಗ್, ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಆಲ್ಮೋಸ್ಟ್ ಒಂದು 675 ರೂಪಾಯಿ. ಸೊ ಅದು ಅವರ ಕನ್ಸಲ್ಟೇಷನ್ ಫೀಸ್ ಆಗಿತ್ತು. ಪ್ರೊಸೆಸ್ ಏನಿಲ್ಲ, ಮಗುವಿನ ಪಾಸ್ಪೋರ್ಟ್, ತಂದೆ ಅಥವಾ ತಾಯಿಯ ಪಾಸ್ಪೋರ್ಟ್, ಮತ್ತು ಏನಾದರೂ ಇನ್ಶೂರೆನ್ಸ್ ಇದೆಯಾ ಅಂತ ಹೇಳ್ಕೊಂಡು ಕೇಳ್ತಾರೆ. ನಾವು ವಿ ಆರ್ ಫುಲ್ಲಿ ಪ್ರಿಪೇರ್ಡ್. ನಾವು 2 ಟ್ರಾವೆಲ್ ಇನ್ಶೂರೆನ್ಸ್ ಬೇರೆ ಮಾಡ್ಕೊಂಡಿದ್ದೀವಿ. ಸೊ ಆ ಬಿಲ್ನ ಹಿಡ್ಕೊಂಡು ನಾವು ಮತ್ತೆ ಕ್ಲೈಮ್ ಮಾಡ್ಬೋದು. ಅದಿರಲಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ, ನಾನು ಆ್ಯಕ್ಚುಲಿ ಹಾಸ್ಪಿಟಲ್ ಒಳಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಏನು ಬರೋದಿಲ್ಲ, ಬಟ್ ಯಾರು ಒಬ್ಬರು ಇದ್ದೇ ಇರ್ತಾರೆ ಪ್ರಾಪರ್ ಇಂಗ್ಲೀಷ್ ಮಾತಾಡೋರು. ನಮ್ಮನ್ನು ನೀಟಾಗಿ ರಿಸೀವ್ ಮಾಡಿದರು, ಚೆನ್ನಾಗಿ ನೋಡಿಕೊಂಡ್ರು, ಕರೆಕ್ಟ್ ಪ್ರೊಸೆಸ್ ಹೇಗೆ ಅಂತ ಗೈಡ್ ಮಾಡಿದರು. ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಆಗಿದ್ಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಸೊ ಇವನು ಸ್ವಲ್ಪ ಹಠ ಮಾಡ್ತಿದ್ದಿದ್ದರಿಂದಾಗಿ ಡಾಕ್ಟರ್ಗೆ ಸ್ವಲ್ಪ ಕಷ್ಟ ಆಯಿತು. ಎಕ್ಸ್ರೇ ಮಾಡೋಣ ಅಂದರು. ಎಕ್ಸ್ರೇಯಲ್ಲಿ ಹಾಗೆ ಎಕ್ಸ್ರೇ ಮಾಡಿದ್ರು, ಇವೊಂದು ಎಕ್ಸ್ರೇ ಕರೆಕ್ಟಾಗಿ ಬರಲಿಲ್ಲ. ಬಿಕಾಸ್ ಇವನು ತಲೆ ಶೇಕ್ ಮಾಡ್ದ. ಯಾಕಂದರೆ ಅವ್ರದ್ದು ಎಕ್ಸ್ರೇ ಎಕ್ವಿಪ್ಮೆಂಟ್ ಬಂದು ಫುಲ್ ಹೀಗೆ ಫೇಸ್ ಎಕ್ಸ್ರೇ ಮಾಡುವಂಥದ್ದಿತ್ತು. ಈಗ ಯೂಶ್ವಲಿ ಡೆಂಟಿಸ್ಟ್ಸ್ ಹತ್ರ ಸಿಂಗಲ್, ಈಗ 2 ಹಲ್ಲಿದ್ದರೆ 2 ಹಲ್ಲು ಎಕ್ಸ್ರೇ ಮಾಡುವಂಥದ್ದು ಮೆಷಿನ್ ಇರುತ್ತೆ. ಸೊ ಅದಿರಲಿಲ್ಲ. ಆಯಿತು, ಆಮೇಲೆ ಡಾಕ್ಟ್ರ್ ಹತ್ರ ಹೋದ್ವಿ. ಸೊ ಎಕ್ಸ್ರೇ ನೋಡಿದ ಡಾಕ್ಟ್ರು ಅವರಿಗೆ ಅದು ಕರೆಕ್ಟಾಗಿ ಕ್ಲಾರಿಟಿ ಸಿಗಲಿಲ್ಲ. ಬಿಕಾಸ್ ಇವನು ತಲೆ ಸ್ವಲ್ಪ ಶೇಕ್ ಮಾಡಿರೋದ್ರಿಂದಾಗಿ ಎಕ್ಸ್ರೇ ಕರೆಕ್ಟಾಗಿ ಬರಲಿಲ್ಲ. ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ, ಅದು ಫ್ರಂಟ್ ಹಲ್ಲು ಸ್ವಲ್ಪ ಡಿಕೆ ಆಗಿರೋದ್ರಿಂದಾಗಿ, ಮತ್ತು ಅವನು 4-5 ದಿವಸ ಹಿಂದೆ ಬಿದ್ದು ತಾಗಿಸ್ಕೊಂಡಿದ್ದ. ಸೊ ಅದೊಂದು ಸ್ವಲ್ಪ ಡಿಕೆ ಆಗಿರೋದ್ರಿಂದಾಗಿ, ಮತ್ತು ಅಲ್ಲೊಂದು ಸಣ್ಣ ಏನೋ ಇನ್ಫೆಕ್ಷನ್ ಆಗಿರಬೇಕು, ಆ್ಯಂಟಿಬಯೋಟಿಕ್ ಕೊಡ್ತೀವಿ ಅಂದರು. ಆಯಿತು, ಅವ್ರ ಹತ್ರ ಆ್ಯಂಟಿಬಯೋಟಿಕ್ ಅದಿದೆಲ್ಲ ತಗೊಂಡು. ಸೊ ಅದ್ರ ಮಧ್ಯದಲ್ಲಿ ಎಕ್ಸ್ರೇಗೆ ಅವ್ರು ನಮ್ಮ ಹತ್ರ 3 ಲಕ್ಷ ವಿಯೆಟ್ನಾಮ್ ಡಾಂಗ್ ತಗೊಂಡಿದ್ರು, ಅಂದರೆ ಹಣ ಕಟ್ಸ್ಕೊಂಡಿದ್ರು. ಅದನ್ನು ಅವ್ರು ನಮಗೆ ರೀಫಂಡ್ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಎಕ್ಸ್ರೇ ತೆಗೆದು ಎಲ್ಲ ಆಗಿದ ಮೇಲೆ ಕೂಡ ರೀಫಂಡ್ ಮಾಡ್ತಾರೆ ಅಂತೇಳಿ. ಆಮೇಲೆ ಅಲ್ಲಿಂದ ನಾವು ಹೊರಗಡೆ ಬರ್ತಾ ನಾವು ಡಿಸೈಡ್ ಮಾಡಿದ್ದು ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತೇಳಿ. ಯಾಕಂದರೆ ಈ ಕಣ್ಣಡಿಯಲ್ಲೆಲ್ಲ ಸ್ವೆಲ್ಲಿಂಗ್ ಇತ್ತಲ್ಲ, ನಮಗೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಒಂದು ಆಯಿತು. ಸೊ ಇನ್ನೊಂದು ಡೆಂಟಿಸ್ಟ್ ಹತ್ರ ಹೋದ್ವಿ. ಅದು ಒಂದು ಒಳ್ಳೆ ಕ್ಲಿನಿಕ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಅಷ್ಟು ದೊಡ್ಡದಲ್ಲ, ನಾರ್ಮಲ್ ಇಂಡ್ಯಾದಲ್ಲೆಲ್ಲ ಇರುವ ಹಾಗೆ ಕ್ಲಿನಿಕ್, ತುಂಬ ಪ್ರೊಫೆಷ್ನಲ್ ಆಗಿತ್ತು. ಅಲ್ಲೂ ಹಾಗೆ ನಮ್ಮನ್ನು ನೀಟಾಗಿ ರಿಸೀವ್ ಮಾಡಿದರು. ರಿಸೀವ್ ಮಾಡಿ ಆ್ಯಕ್ಚುಲಿ ಪೇಷಂಟ್ಸ್ ಇದ್ದರು, ಬಟ್ ಬಹುಶಃ ನಾವು ಬೇರೆ ಕಂಟ್ರಿಯಿಂದ ಬಂದಿರೋದು ಅಂತ ಹೇಳುವಂಥ ಒಂದು ಕಾರಣಕ್ಕೆ, ಮತ್ತು ಅವ್ರ ಕ್ಲಿನಿಕಲ್ಲಿ ಈ ಬೇರೆ ಬೇರೆ ಕಂಟ್ರಿಯಿಂದ, ಯೂಶ್ವಲಿ ಯುರೋಪಿಯನ್ಸು, ಈ ಅಮೆರಿಕನ್ಸು, ಆಸ್ಟ್ರೇಲಿಯನ್ಸ್, ಇವರೆಲ್ಲ ಇಂಥ ದೇಶಗಳಿಗೆ, ನಮ್ಮ ಭಾರತಕ್ಕೂ ಬರ್ತಾರೆ ಮೆಡಿಕಲ್ ಟೂರಿಸಮ್ಗೆ. ಹಾಗೆ ಇಲ್ಲಿ ವಿಯೆಟ್ನಾಮ್ಗೆ ಕೂಡ ಮೆಡಿಕಲ್ ಟೂರಿಸಮಿಗೆ ಬರ್ತಾರೆ. ಸೊ ಬೇರೆ ಬೇರೆ ಕಂಟ್ರಿಯವರು ಕೂಡ ಇದ್ದರು ಅಲ್ಲಿ. ಸೊ ನಮ್ಮನ್ನು ನೀಟಾಗಿ ರಿಸೀವ್ ಮಾಡಿದರು. ಪಟ್ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರ್ ಹತ್ರ ಪ್ರಾಪರಾಗಿ ಎಕ್ಸ್ರೇ ಮಾಡುವಂಥ ಗನ್ ಇತ್ತು, ಎಕ್ಸ್ರೇ ಗನ್. ಸೊ ಅದರಲ್ಲಿ ಮಾಡಿ ಅವ್ರು ಹೇಳಿದರು, ಇಲ್ಲ ಒಂದು ಸಣ್ಣ ಆ್ಯಪ್ಸೆಸ್ ಆಗಿದೆ, ಹಾಗಾಗಿ ಅದು ಸ್ವೆಲ್ಲಿಂಗ್ ಬಂದಿದೆ, ಸ್ವಲ್ಪ ಜ್ವರ ಎಲ್ಲ ಬಂದಿರ್ಬೋದು, ಅದೇ ರೀಸನ್ಗೆ ಅಂತ. ಆಮೇಲೆ ಅವ್ರು ಹೇಳ್ತಾರೆ ರೂಟ್ ಕೆನಲ್ ಏನಾದರೂ ಮಾಡಬೇಕಾಗ್ಬೋದೇನಂತ. ಬಟ್ ನಾವು ಟ್ರಾವೆಲ್ ಮಾಡ್ತಿರೋದ್ರಿಂದಾಗಿ ಅದೆಲ್ಲ ನಮಗೆ ಪ್ರೊಸೀಜರ್ ಮಾಡೋಕ್ಕಾಗೋದಿಲ್ಲ, ಇಂಡ್ಯಾಕ್ಕೆ ಹೋಗಿದ್ಮೇಲೆ ಮಾಡ್ತೀವಿ ನಾವು, ಬೇರೆ ಏನಾದ್ರು ಆಲ್ಟರ್ನೇಟಿವ್ ಹೇಳಿ ಅಂತ ಹೇಳಿದಾಗ ಅವರು ಪ್ರಿಸ್ಕ್ರಿಪ್ಷನ್ ಎಲ್ಲ ಬರೆದು ಕೊಟ್ಟರು. ಆ್ಯಂಟಿಬಯೋಟಿಕ್ಸು, ಒಂದು ಪ್ಯಾರಾಸೆಟಮಾಲ್ ಎಲ್ಲ ಕೊಟ್ಟರು. ಅದಾಗಿದ್ಮೇಲೆ ಹೊರಗಡೆ ಬಂದು ಪೇಮೆಂಟ್ ಎಷ್ಟು ಅಂತ ಕೇಳಿದಾಗ ಅವರು ಪೇಮೆಂಟ್ ಆ್ಯಕ್ಚುಲಿ ನಮ್ಮ ಹತ್ರ ಎಕ್ಸೆಪ್ಟೇ ಮಾಡಿಲ್ಲ. ಇಲ್ಲ ಹೋಗಲಿ, ಎಕ್ಸ್ರೇ ನೀವು ತೆಗ್ದಿದ್ದ ಪ್ರೊಸೀಜರ್ದಾರರು
ತಗೊಳ್ಳಿ ಅಂದಾಗ ಇಲ್ಲ ಅದು ಸಣ್ಣ ಮಗು ಅಲ್ಲ, ಏನು ಬೇಡ ಅಂತ ನಮ್ಮನ್ನು ಇದು ಮಾಡಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಹೊರಗಡೆ ಬಂದ್ವಿ. ಸ್ಟ್ರೀಟಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಒಂದು ಜಾಗದಲ್ಲಿ ಎಳ್ನೀರು ಇಟ್ಕೊಂಡಿತ್ತು. ಸೊ ಎಳ್ನೀರು ನೋಡಿದಾಗ ಯಾರಾದರೂ ಬೇಡ ಅಂತ ಹೇಳ್ತಾರೆ, ಬಾಯಾರಿಕೆ ಬೇರೆ ಆಗಿತ್ತು. ಸೊ ನಾವೆಲ್ಲ ಎಳ್ನೀರು ಕುಡಿದ್ವಿ, ಒಂದೊಂದು ಎಳ್ನೀರು ಕುಡಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಅದು ಮುಂದಿನ ಭಾಗದಲ್ಲಿ ಈಗ ನಾನು ತೋರಿಸ್ತೀನಿ ಅದು ಹೇಗೆ ಅವರಲ್ಲಿ ಎಳ್ನೀರನ್ನ ಕೆತ್ತಾರೆ, ಆಮೇಲೆ ಯಾವ ಥರ ಅದನ್ನ ತೂತು ಮಾಡ್ತಾರೆ. ಸ್ವಲ್ಪ ಒಂದೊಂದು ಊರಿಗೆ ಅದರದೇ ಆದ ರೀತಿ ರಿವಾಜುಗಳಿರ್ತದೆ. ಎಳ್ನೀರು ಕಡಿಯೋದ್ರಲ್ಲೂ ಒಂದು ಬೇರೆ ಬೇರೆ ಥರದ ಮೆಥಡ್ಗಳಿರ್ತದೆ. ಸೊ ಅದನ್ನು ನೀವು ಈ ಕ್ಲಿಪ್ಪಿಂಗಲ್ಲಿ ನೋಡ್ತಾ ಹೋಗಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾವು ಆ್ಯಕ್ಚುಲಿ ಇವತ್ತು ಹ್ಯಾಲಾಂಗ್ ಬೇ, ನಾಳೆ ಇದು ಹ್ಯಾನಾಯ್ ಸಿಟಿನ ಡೇ ಟೂರ್ ಮಾಡೋಣ ಅಂತ ಇದ್ವಿ. ಬಟ್ ಈಗೇನಾಯಿತು, ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅಲ್ವಾ. ಸೊ ಹಾಗಾಗಿ ಅದನ್ನು ನಾವು ಇವತ್ತು ಮಾಡೋ ಆ್ಯಕ್ಟಿವಿಟಿನ ನಾಳೆ ಮಾಡಿ ನಾಳೆ ಮಾಡೋ ಆ್ಯಕ್ಟಿವಿಟಿನ ಇವತ್ತು ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಥ್ಯಾಂಕ್ ಯು. ಸಿಟಿ ಟೂರ್ ಶುರು ಆಗಲಿಕ್ಕಿದೆ. ನಾವಿವಾಗ ನಮ್ಮ ಹೋಟೆಲಿಂದ ಹೊರಗೆ ಬಂದು ನಡ್ಕೊ ಹೋಗ್ತಾ ಇದ್ದೇವೆ. ನಮ್ಮ ಬಸ್ಸು ಒಂದು ಸ್ವಲ್ಪ ದೂರದಲ್ಲಿ ಬಂದು ನಿಂತಿದೆ, ಜಸ್ಟ್ ಒಂದು 100 ಮೀಟರ್ಸ್ ವಾಕ್. ನಾನು ನೆನ್ನೆದು ವಿಡಿಯೋದಲ್ಲಿ ಕೂಡ ಹೇಳಿದೆ ನಿಮಗೆ, ಇಲ್ಲಿ ಅವರ ರಾಷ್ಟ್ರಧ್ವಜವನ್ನು ಮಾತ್ರ ಸಾಮಾನ್ಯವಾಗಿ ಎಲ್ಲ ಕಡೆ ಹಾಕಿರ್ತಾರೆ ಅಂತೇಳಿ. ನೋಡಿ ಇಲ್ಲಿನ ಸಾಮಾನ್ಯ ಜನರ ಜೀವನ ಹೇಗೆ ನಡೆಯುತ್ತೆ ಅಂತೇಳಿ. ನೋಡಿ ಅಲ್ಲೆಲ್ಲ ಕೂತಿದ್ದಾರೆ ಜನರು. ನೋಡಿ ಅಲ್ಲಿ ಒಬ್ಬರು ತರಕಾರಿ ಮಾರ್ತಾ ಇದ್ದಾರೆ, ತೋರಿಸ್ತೇನೆ ಝೂಮ್ ಮಾಡಿ. ನೋಡಿ ತರಕಾರಿ ಮಾರುವಂಥದ್ದು. ಮನೆಯಲ್ಲಿ ಆ ಝೀಬ್ರಾ ಕ್ರಾಸಿಂಗಿಗೆ ಹೋಗಿ ರೋಡಿನ ಆಚೆ ಬದಿಗೆ ಹೋಗೋಣ. ಇಲ್ಲಿ ಸ್ವಲ್ಪ ರೋಡ್ ಕ್ರಾಸ್ ಮಾಡೋದು ನಮ್ಮ ದೇಶದಲ್ಲಿ ಮಾಡಿದಾಗೆ ಸ್ವಲ್ಪ ಆಚೆ ಎಲ್ಲ ಜಾಸ್ತಿ ನೋಡ್ಕೊಳ್ಬೇಕಾಗ್ತದೆ. ಇದು ವೆರಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಟೌನ್. ನೋಡಿ ಹೇಗಿದೆ ಇಲ್ಲಿನ ಟ್ರಾಫಿಕ್ ಅಂತೇಳಿ. ನಮ್ಮ ಇವತ್ತಿನ ಡೇ ಟ್ರಿಪ್ ಬಸ್ ಬಂತು. ಓಕೆ, ಸೊ ನಮ್ಮ ಬಸ್ಸು ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿದ್ಮೇಲೆ ಈಗ ಇದು ನಮ್ಮ ಹೊಸ ಟ್ರಾವೆಲ್ ಗ್ರೂಪ್, ಇವತ್ತಿನ ಹೊಸ ಟ್ರಾವೆಲ್ ಗ್ರೂಪ್. ಸೊ ಇವ್ರ ಜೊತೆ ನಾವು ಈ ಸಿಟಿನ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ. ಇದು ನಮಗೆ ಈ ಬೆಂಗಳೂರಲ್ಲಿ ಚಿಕ್ಕಪೇಟೆಗೆಲ್ಲ ಹೋದಾಗ ಹೇಗೆ ಫೀಲ್ ಕೊಡುತ್ತಾ ಹಾಗೆ ಅನಿಸ್ತಾ ಇದೆ. ಫ್ಯೂಷನ್ ಆಫ್ ಚಿಕ್ಕಪೇಟ್ ಇಂದ್ರನಗರ್. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ರೆಸ್ಟೋರೆಂಟ್ಗಳು ಇದೆ. ಒಂದು ಸೈಡಲ್ಲಿ ಚಿಕ್ಕಪೇಟ್ ಥರ ಸಣ್ಣ ಸಣ್ಣ ಶಾಪ್ಗಳು, ದಿನಸಿ ಅಂಗಡಿಗಳು ಎಲ್ಲ ಇದೆ. ನಾನು ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವು ಹೋಗ್ತಿರೋ ಹೋಟೆಲ್ ಇದು ಟ್ರೆಡಿಷ್ನಲ್ ವಿಯೆಟ್ನಾಮೀಸ್ ಫುಡ್ಡನ್ನ ಸರ್ವ್ ಮಾಡುತ್ತಂತೆ. ಸೊ ಅದನ್ನು ನೋಡೋಕ್ಕೆ, ಅದನ್ನು ಟೇಸ್ಟ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ. ನೋಡಿ ಈ ಥರ ಇದೆ ಇಲ್ಲಿದ್ದು ಒಂದು ಆ್ಯಂಬಿಯನ್ಸ್. ಸೊ ರೆಸ್ಟೋರೆಂಟಿಗೆ ಬಂದು ಕೂತಿದ್ದೀವಿ. ಈ ವೈಟ್ ರೈಸ್ ಸೇಮ್ ನಮ್ಮ ದೇಶದಲ್ಲಿ ಏನು ನಾವು ವೈಟ್ ರೈಸ್ ತಿಂತೇವೆ ಹಾಗೇ ಇದೆ. ವಿಯೆಟ್ನಾಮಲ್ಲಿ ಹೇರಳವಾಗಿ ಭತ್ತ ಕೃಷಿ ಮಾಡ್ತಾರೆ, ನಾನು ಮೊನ್ನೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ಇದು ಟೋಫು, ಇದು ಒಂದು ರೀತಿಯ ಹಾಟ್ ಸೂಪ್. ಏನೋ ಸೊಪ್ಪು ಕಾಣ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಚಿಕನ್, ಇದು ಫಿಶ್ ವಿತ್ ಟೊಮೆಟೊ ಸಾಸ್. ಸೊ ಅಥೆಂಟಿಕ್ ವಿಯೆಟ್ನಾಮೀಸ್ ಲಂಚ್ ಮಾಡಿ ಆಯಿತು. ಮಿಕ್ಸ್ಡ್ ರಿಯಾಕ್ಷನ್. ಕೆಲವೊಂದು ಡಿಶಸ್ ಚೆನ್ನಾಗಿದೆ, ಕೆಲವೊಂದು ಡಿಶಸ್ ನಮಗೆ ಅಷ್ಟು ಹಿತ ಅಂತ ಅನಿಸ್ಲಿಲ್ಲ. ಅದು ಸರ್ವೇ ಸಾಮಾನ್ಯ. ಯಾಕೆಂತ ಹೇಳಿದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಅವರ ಟೇಸ್ಟ್ ಬಡ್ಸ್ ಮತ್ತು ನಮ್ಮ ಟೇಸ್ಟ್ ಬಡ್ಸ್ ಬೇರೆ ಬೇರೆ ಇರುತ್ತೆ, ಮತ್ತು ಕಲ್ಚರ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿದ್ದರಿಂದ ಪ್ರತಿಯೊಂದು ನಮಗೆ ಇಷ್ಟ ಆಗೋ ಹಾಗೆ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ನಾವು ಹೀಗೆ ದೇಶ ಸುತ್ತಲಿಕ್ಕೆ ಭಾಳ ಕಷ್ಟ ಆಗ್ತದೆ. ನೋಡಿ ಇಲ್ಲಿ ಹೋಗ್ತಾ ಇದ್ದರೆ
ನಾನು ಆವಾಗಲೇ ಹೇಳಿದೆ ನಮ್ಮ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಹೋದಾಗೆ ಫೀಲಿಂಗ್ ಬರ್ತದೆ ಅಂತೇಳಿ. ನೋಡಿ ಯಾವ ಥರ ಇದೆ ಅಂತೇಳಿ ಇಲ್ಲೆಲ್ಲ ಶಾಪ್ಸ್, ಬಟ್ಟೆ ಅಂಗಡಿ, ನಮ್ಮ ಊರಿನ ಬಟ್ಟೆ ಅಂಗಡಿ ಥರನೇ ಕಾಣ್ತಾ ಇದೆ ನನಗೆ. ಜಾಕೆಟ್ಸ್ ಎಲ್ಲ ಹೇಗೆ ತೂಗು ಹಾಕಿದ್ದಾರೆ ಅಂತೇಳಿ, ಯಾವ ಥರ ಶಾಪ್ನ ಡೆಕೋರೇಟ್ ಮಾಡಿದ್ದಾರೆ. ವಿಯೆಟ್ನಾಮಿನ ಬ್ಯುಸಿ ಸ್ಟ್ರೀಟ್ ಅಲ್ಲಿರುವಂಥ ಅಂಗಡಿಗಳು ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತೇಳಿ. ಯಾವ ಥರ ಇಲ್ಲಿನ ಲೋಕಲ್ ಮಾರ್ಕೆಟ್ ಹೇಗಿದೆ ಅಂತ ಹೇಳುವಂಥದ್ದು ನೋಡ್ಬೋದು. ಸೇಮ್ ನಮ್ಮ ದೇಶದಲ್ಲಿ ಹೋದಾಗೆ ಅನಿಸ್ತಾ ಇದೆ ನನಗೆ. ಎಲ್ಲ ಯಾವ ಐಟಮ್ ಬೇಕಿದ್ರೆ ಇದೆ ಇಲ್ಲಿ. ಶಾಪಿಂಗ್ ಮಾಡಲಿಕ್ಕೆ ಇದು ಹೇಳಿ ಮಾಡಿಸಿದಂಥ ಜಾಗ. ಬಜೆಟಲ್ಲಿ ಒಳ್ಳೆ ಶಾಪಿಂಗ್ ಮಾಡ್ಬೋದು. ಜಶ್ಮಿ ಆಲ್ರೆಡಿ ಒಂದೆರಡು ಬಟ್ಟೆಗಳನ್ನ ನೋಡ್ತಾ ಇದ್ದಾಳೆ. ನೋಡಿ ಏನು ಬೇಕು ಏನು ಇಲ್ಲ ಅಂತೇಳಿಲ್ಲ. ಟೀ ಶರ್ಟ್ಗಳೆಲ್ಲ ನೋಡಿ ಹೇಗೆ ನೇತಾಕಿದ್ದಾರೆ ಅಂತ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ಜಶ್ಮಿ. ಬಸ್ಸು ಇಲ್ಲೇ ಇದೆ, ಬನ್ನಿ ಬಸ್ಸಿಗೆ ಹತ್ಕೊಳ್ಳೋಣ. ಸೊ ನಾವಿವಾಗ ಟೆಂಪಲ್ ಆಫ್ ಲಿಟ್ರೇಚರ್ ಅಂತ ಹೇಳುವಂಥ ಒಂದು ಮಾನ್ಯುಮೆಂಟ್ನ ನೋಡ್ಲಿಕ್ಕೆ ಬಂದಿದ್ದೇವೆ. ಈ ಥರ ಕಾಣ್ತಾ ಇದೆ ಈ ಮಾನ್ಯುಮೆಂಟಿನ ದ್ವಾರ. ಈ ಗೈಡ್ನ ಸಹಾಯವನ್ನು ಇವತ್ತು ತಗೊಳ್ತಾ ಇದ್ದೇವೆ. ಸೊ ಇವತ್ತಿಗೆ ಇವರು ನಮ್ಮ ಗೈಡ್. ಹಾಫ್ ಡೇ ಟೂರ್ ಇದು. ಸೊ ಒಳಗಡೆ ಈ ಥರ ಪಾರ್ಕ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಇದ್ದಾಗೆ ಟೆಂಪಲ್ ಇದೆಯಂತೆ, ನೋಡೋಣ ಹೇಗಿದೆ ಅಂತೇಳಿ. ತುಂಬ ಪೀಸ್ಫುಲ್ ಆಗಿದೆ ವಾತಾವರಣ ಟೆಂಪಲ್ ಇದು. ಸೊ ಈ ದೇವಸ್ಥಾನ ನಮ್ಮ ಗೈಡಿನ ಪ್ರಕಾರ ಆಲ್ಮೋಸ್ಟ್ 1000 ವರ್ಷದಷ್ಟು ಹಳೆಯದಂತೆ. ಹಾಗಿದ್ರೆ ಅದು ಹೇಗಿದೆ ಅಂತ ನೋಡೋಣ. ಈ ದ್ವಾರ ಏನಿದೆ ಇದು ಸೂರ್ಯ ಮತ್ತು ಚಂದ್ರರ ದ್ವಾರ ಅಂತೆ. ಸೊ ದ್ವಾರವನ್ನು ಪ್ರವೇಶ ಮಾಡ್ತಿದ್ದೇವೆ. ನೋಡಿ ಈ ಥರ ಇದೆ ಒಳಗಡೆ ವಿನ್ಯಾಸ. ಅದಾಗಿದ್ಮೇಲೆ ಒಳಗಡೆ ಬರ್ತಿದ್ದಾಗೆ ಹೀಗೆ ಕಾಣಿಸುತ್ತೆ. ದೊಡ್ಡ ಕೆರೆ ಇದೆ. ಹಲೋ, ಹೂವಿನ ಗಿಡ ನೋಡಿ, ಚೆಂಡು ಹೂವಿನ ಗಿಡ ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದೆಲ್ಲ ವಿಯೆಟ್ನಾಮಿನ ದೊಡ್ಡ ದೊಡ್ಡ ಸ್ಕಾಲರ್ಗಳ ಇದು ಗೋರಿಗಳಂತೆ. ಬಟ್ ಏನು ಈ ಟರ್ಟಲ್ ಇದೆ, ಆ ಟರ್ಟಲ್ ಅಂದರೆ ಆಮೆಗೆ ಲೈಫ್ ತುಂಬ ಜಾಸ್ತಿ ಇದೆಯಲ್ಲ. ಸೊ ಆ ಸ್ಕಾಲರ್ಸ್ ಇನ್ನೂ ಜಾಸ್ತಿ ವರ್ಷ ಬದುಕಲಿ ಅಂತ ಹೇಳುವಂಥ ಒಂದು ಸಿಂಬಾಲಿಸಮ್ಗೋಸ್ಕರ ಅವರ ಇದನ್ನು ಆಮೆ ಮೇಲೆ ನಿಲ್ಲಿಸಿದ್ದಾರೆ. ಇಲ್ಲೆಲ್ಲ ಕಪ್ಪು ಕಾಣ್ತಾ ಇರ್ಬೋದು. ಅದನ್ನು ಮುಟ್ಟಿದರೆ ನಮ್ಮ ಲೈಫು ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತದೆ ಅಂತ ಹೇಳುವಂಥದ್ದು ಒಂದು ನಂಬಿಕೆ. ಸೊ ಟೆಂಪಲ್ ಕಾಂಪ್ಲೆಕ್ಸ್ ಒಳಗೆ ಹೋಗ್ತಾ ಇದ್ದೇವೆ ನಾವು. ಮತ್ತೊಂದು ದ್ವಾರ. ಈ ದ್ವಾರವನ್ನು ದಾಟ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ ಹೇಗಿದೆ ಅಂತೇಳಿ. ಇಂಥದ್ದೆಲ್ಲ ನಾವು ಜಪಾನಲ್ಲಿ ಕೂಡ ನೋಡಿದ್ದೇವೆ. ಇದರ ಒಳಗೆ ಊದುಬತ್ತಿ ಅಥವಾ ಧೂಪ ಹಾಕಿ ಹೊಗೆ ಹಾಕ್ತಾರೆ. ನೋಡಿ ದ್ವಾರ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಟೆಂಪಲ್ ಎಷ್ಟು ಚೆನ್ನಾಗಿದೆಯಲ್ವ. ಇಲ್ಲಿನ ಈ ಆರ್ಕಿಟೆಕ್ಚರ್ ನೋಡಿ. ನೋಡಿ ಯಾವ ಥರ ಆರ್ಕಿಟೆಕ್ಚರ್ ಅಂತ ಹೇಳುವಂಥದ್ದು. ನೋಡಿ ಈ ಥರ ದೀಪಗಳು ನಾವು ಬೇರೆ ಬೇರೆ ಏಷ್ಯಾದ ಬೇರೆ ಬೇರೆ ದೇವಸ್ಥಾನಗಳು ನೋಡ್ಲಿಕ್ಕೆ ಸಿಗ್ತದೆ. ಈ ಬುದ್ಧಿಸಮ್ ಪ್ರಾಮಿನೆಂಟ್ ಆಗಿರುವಂಥ ದೇವಸ್ಥಾನಗಳಲ್ಲಿ ಈ ಥರ ದೀಪಗಳು ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಬೋನ್ಸಾಯ್ ಮರ. ಇದು ಬಹುಶಃ 1000 ವರ್ಷ ಹಳೆಯದು ಆಗಿರ್ಬೋದು, 100 ವರ್ಷ ಹಳೆಯದು ಆಗಿರ್ಬೋದು, ಹೇಳಕ್ಕೆ ಸಾಧ್ಯ ಇಲ್ಲ. ಈ ಬೋನ್ಸಾಯ್ ಟೆಕ್ನಿಕ್ ಇದು ಆ್ಯಕ್ಚುಲಿ ಜಪಾನ್ದು, ಆದರೆ ನಿಮಗೆ ಈ ದೇಶದಲ್ಲೂ ನೋಡ್ಲಿಕ್ಕೆ ಸಿಗ್ತದೆ. ನೋಡಿ ಬೋನ್ಸಾಯ್ ಮರ. ನಮ್ಮ ಊರಿನ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಮೆಟಲ್ಗಳಿಗೆ ಸೈಡಿಗೆ ಹೇಗೆ ಇದು ಮಾಡ್ತಾರೋ ಅದೇ ಥರ ಇಲ್ಲಿ ಕೂಡ ಇದೆ ನೋಡಿ.
ನೋಡಿ ಈ ಥರ ಇದೆ. ಇದು ಮಧ್ಯ ನೋಡಿ, ಇಲ್ಲಿ ಮತ್ತೆ ಹೀಗೆ ಬೋನ್ಸಾಯಿ ಗಿಡ. ಏನೋ ಒಂಥರ ಭಾರಿ ಖುಷಿ ಆಗ್ತದೆ ಒಳಗಡೆ. ತುಂಬ ಪೀಸ್ಫುಲ್ ಆಗಿದೆ. ಯಾವುದೇ ಮಂದಿರ ಆಗಲಿ, ಯಾವುದೇ ಧಾರ್ಮಿಕ ಕ್ಷೇತ್ರ ಆಗಲಿ, ನಮಗೆ ಅದು ಎಂಟರ್ ಆಗುವಾಗ ಒಂಥರ ಪೀಸ್ ಸಿಗ್ತದೆ. ನೋಡಿ ಕಂಬಗಳೆಲ್ಲ ಹೇಗಿದೆ ಅಂತ ಹೇಳುವಂಥದ್ದು. ನೋಡಿ ಮೇಲೆ ಹಂಚು ಕಂಪ್ಲೀಟಾಗಿ ಮರದಲ್ಲಿ ಮಾಡಿರುವಂಥದ್ದು. ಸೇಮ್ ಇದೇ ಥರ ನಾನು ಜಪಾನಲ್ಲಿ ಕೂಡ ಸುಮಾರು ದೇವಸ್ಥಾನಗಳನ್ನು ತೋರಿಸಿದ್ದೇನೆ ನಿಮಗೆ. ದೇವರನ್ನು ಅವ್ರು ಹೇಗೆ ಕೂರಿಸಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ ಇಲ್ಲಿ ಬೇರೆ ಬೇರೆ ಅವರ ದೇವರುಗಳನ್ನು ಇಲ್ಲಿ ಕೂರಿಸಿದ್ದಾರೆ. ನೋಡಿ ಹೇಗಿದೆ ಆರ್ಕಿಟೆಕ್ಚರ್ ಅಂತೇಳಿ, ಎಷ್ಟು ಚೆನ್ನಾಗಿದೆಯಲ್ಲ. ಏನು ಗೊತ್ತಾ, ನಾವು ಈ ಮಂದಿರಗಳ ಒಳಗಡೆ ಬಂದಾಗ ತುಂಬ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ, ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇಲ್ಲಿ ಕೂಡ ಒಂದು ಸಣ್ಣ ಗುಡಿಯ ಥರ ಮಾಡಿದ್ದಾರೆ, ಒಂದು ದೀಪ ಉರಿಸಿದ್ದಾರೆ. ಆ್ಯಕ್ಚುಲಿ ನೋಡಿದರೆ ಅಸ್ತ್ರ ವಲಯಗೆ ಕಾಣ್ತಾ ಇದೆ ನನಗೆ, ಏನಂತ ಗೊತ್ತಿಲ್ಲ. ನೋಡಿ ಟೆಂಪಲ್ ಇದು ಏನು ಮಾಡಿಯ ಸೈಡ್ ಸೂರಡಿಯಲ್ಲಿ ನೋಡಿ ಈ ಥರದ ತೂಗು ದೀಪವನ್ನು ಹಾಕಿದ್ದಾರೆ. ನೋಡಿ ದ್ವಾರಪಾಲಕರು ಅಂತ ಕಾಣುತ್ತೆ. ದ್ವಾರದ ಹತ್ರ ಈ ಥರ ವಿಗ್ರಹವನ್ನು ಇಟ್ಟಿದ್ದಾರೆ. ಎರಡೂ ಬದಿಯಲ್ಲಿದೆ ನೋಡಿ. ಈ ಬದಿಯಲ್ಲಿ ಕೂಡ ಇದೇ ಥರದ ವಿಗ್ರಹ ಇದೆ. ಇನ್ನೊಂದು ದ್ವಾರದ ಮೂಲಕ ಈಚೆ ಬಂದಾಗ ಮತ್ತೆ ಇನ್ನೊಂದು ಬಿಲ್ಡಿಂಗ್ ಕಾಣ್ತಾ ಇದೆ. ಇದು ಇನ್ನೊಂದು ದೇವಸ್ಥಾನ ಅಂತ ಕಾಣ್ತದೆ. ನೋಡಿ ಹೇಗಿದೆ ಈ ಆರ್ಕಿಟೆಕ್ಚರ್ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಹಿಂದಿನ ಈ ಟೆಂಪಲ್. ಒಳ್ಳೆ ದೋಣಿ ಆಕಾರದಲ್ಲಿ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಸ ಕಡ್ಡಿ ಕಾಣೋದಿಲ್ಲ, ಎಕ್ಸೆಪ್ಟ್ ಫಾರ್ ಗಿಡಗಳ ಎಲೆ. ಹತ್ರ ದೊಡ್ಡ ದೊಡ್ಡ ಮರಗಳಿದೆ, ಆಲದ ಮರ ಇದೆ, ಬೇರೆ ಬೇರೆ ಮರ ಇದೆ. ಆದರೆ ಎಲೆ ಬಿದ್ದಿದ್ದಲ್ಲದೆ ಬೇರೆ ಏನು ಗಲೀಜು ಏನು ಅಂದರೆ ಏನೂ ಇಲ್ಲ. ಆಮೇಲೆ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ನಿಮಗೆ ಅಡಿಕೆ ಗಿಡವನ್ನು ತೋರಿಸೋ ಪ್ರಯತ್ನ ಮಾಡಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆ ಗಿಡ ಇನ್ನೂ ಹತ್ತಿರದಿಂದ ತೋರಿಸ್ತೇನೆ. ಎಲ್ಲ ನಾನು ನಿನ್ನೆ ಕೂಡ ಹೇಳಿದೆ, ದೇವಸ್ಥಾನಗಳ ಹತ್ತಿರವೇ ಅಡಿಕೆ ಗಿಡ ನೆಟ್ಟಿರ್ತಾರೆ ಅಂಥೇಳಿ. ಬಹುಶಃ ಏನೋ ಒಂದು ಸೆರೆಮೋನಿಯಲ್ ಪರ್ಪಸ್ ಇದೆ. ನೋಡಿ ಈ ವಿಯೆಟ್ನಾಮಿನ ಅಡಿಕೆ ಗಿಡ ಹೇಗೆ ಕಾಣುತ್ತೆ ಅಂತ ಹೇಳುವಂಥದ್ದು ತೋರಿಸ್ತೇನೆ ನಾನು. ಕಾಣ್ತಾ ಇದೆಯಾ? ಬಿಸಿಲಿದೆ ಆಚೆಯಿಂದ, ಅಷ್ಟು ಕರೆಕ್ಟಾಗಿ ಎಕ್ಸ್ಪೋಜರ್ ಬರ್ತಾ ಇಲ್ಲ. ಹಾಂ ನೋಡಿ, ಈಗ ಝೂಮ್ ಮಾಡಿದರೆ ನಿಮಗೆ ಕಾಣ್ಬೋದು. ನೋಡಿ ಅಡಿಕೆ ಸೈಜ್ ಹೇಗಿದೆ ಅಂತೇಳಿ. ನಾರ್ಮಲ್ ನಮ್ಮ ಊರಿನ ಅಡಿಕೆ ಸೈಜ್ ಥರನೇ ಇದೆ. ನೋಡಿ ಇದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಬಿದ್ದರೆ ಒಳ್ಳೆ ಸೈಜ್ ಬರ್ಬೋದೇನೋ. ನೋಡಿ ಯಾವ ಥರ ಊದುಬತ್ತಿ ಉರಿಸಿದ್ದಾರೆ ಅಂತ ಹೇಳುವಂಥದ್ದು. ಮತ್ತು ಮರದ ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತೇಳಿ. ನಾನು ನಿಮ್ಮನ್ನು ಕ್ವಿಕ್ಕಾಗಿ ಮೇಲೆ ಫ್ಲೋರಿಗೆ ಕರ್ಕೊಂಡು ಹೋಗ್ತೇನೆ. ನಾನು ಹೀಗೆ ಕೆಲವೊಂದು ದೇವಸ್ಥಾನಗಳನ್ನು ಜಪಾನಲ್ಲಿ ನೋಡಿದ್ದೇನೆ ಮತ್ತು ನಿಮಗೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೇನೆ ಈ ಹಿಂದೆ. ಆ ದೋಣಿ ಆಕಾರದ ದೇವಸ್ಥಾನದ ಮೇಲಿದ್ದೇವೆ. ಅದರ ಒಂದು ರೂಫ್ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು, ಕಂಪ್ಲೀಟ್ ಹಂಚಲ್ಲಿ ಮಾಡಿರುವಂಥದ್ದು. ನೋಡಿ ಇದು ಇನ್ನೊಂದು ಟವರ್, ದೊಡ್ಡ ಡೋಲು. ನೋಡಿ ಈ ಡೋಲು ಏನಂದರೆ ಯಾವುದಾದ್ರು ಒಂದು ಸೆರೆಮೋನಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಯಾವುದಾದ್ರು ಒಂದು ಸಮಯಕ್ಕೆ ಯೂಸ್ ಮಾಡ್ತಾರೆ. ಯಾಕಂದರೆ ನಾನು ಜಪಾನಲ್ಲಿ ಕೂಡ ನೋಡಿದ್ದೇನೆ, ಒಂದು ಸೈಡು ಡೋಲು, ಒಂದು ಸೈಡು ಗಂಟೆ. ಯಾವುದಾದ್ರೂ ಪೂಜೆ ಇದ್ದಾಗ ಎಲ್ಲ ಯೂಸ್ ಮಾಡ್ತಾರೆ. ಆ ಕಡೆ ನಾವು ಡೋಲ್ ಇರುವಂಥ ಟವರ್ ನೋಡಿದ್ವಿ. ಇಲ್ಲಿ ದೊಡ್ಡದಾದ ಗಂಟೆಯನ್ನು ನೇತಾಕಿದ್ದಾರೆ. ಗಂಟೆ ಹೊಡೆಯುವಂಥದ್ದು ಈ ಒಳಗಡೆ ಏನಿಲ್ಲ, ಈ ಹೊರಗೆ ನೋಡಿ ಈ ಥರ ದೊಡ್ಡ ದೊಣ್ಣೆ ಇದೆಯಲ್ಲ, ಇದನ್ನು ಎಳೆದು ಅದಕ್ಕೆ ಬಾರಿಸ್ತಾರೆ. ಸಿಹಿಗೆಣಸು, ಕಡಲೆ ಎಲ್ಲ ಸೇಲಿಗಿಟ್ಟಿದ್ದಾರೆ. ಇದು ಇನ್ನೊಂದು ಯಾವುದೋ ಒಂಥರದ ತಿಂಡಿ. ಈಗ ನಾವು ವಿಯೆಟ್ನಾಮಿನ ಒಂದು ಜೈಲ್ ನೋಡ್ಲಿಕ್ಕೆ ಬಂದಿದ್ದೇವೆ. ಇದು ಆ್ಯಕ್ಚುಲಿ ಫ್ರೆಂಚರು ಕಟ್ಟಿದಂಥ ಬಿಲ್ಡಿಂಗ್. ಹಿಂದೆ ಫ್ರೆಂಚರು ವಿಯೆಟ್ನಾಮನ್ನು ಆಳ್ತಾಯಿದ್ರು. ಹೇಗೆ ಬ್ರಿಟಿಷರು ನಮ್ಮ ಭಾರತ ದೇಶವನ್ನು ಆಳ್ತಾಯಿದ್ರು, ಹಾಗೆ ಫ್ರೆಂಚರು ಒಂದು ಕಾಲದಲ್ಲಿ ವಿಯೆಟ್ನಾಮನ್ನು ಆಳ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಈ ಕಟ್ಟಿರುವಂಥ ಈ ಜೈಲಿದು. ಇಲ್ಲಿ
ವಿಯೆಟ್ನಾಮಿ ಪ್ರಿಸ್ನರ್ಗಳನ್ನ ಯಾರು ಫ್ರೆಂಚ್ ವಿರುದ್ಧ ಯಾರು ರಿವೋಲ್ಟ್ ಆಗ್ತಾರೆ ಅಂಥ ಪ್ರಿಸ್ನರ್ಗಳನ್ನ ಇಲ್ಲಿ ಇಡ್ತಾ ಇದ್ರಂತೆ. ತುಂಬ ಹಳೆ ಕಾಲದ ಬಿಲ್ಡಿಂಗ್ ಮತ್ತು ಬಹಳ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರುವಂಥ ಬಿಲ್ಡಿಂಗ್. ಇದನ್ನು ನಾವೀಗ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ದೇವೆ. ನೋಡಿ, ಇದು 1896 ಕಟ್ಟಿರುವಂಥ ಬಿಲ್ಡಿಂಗ್ ಅಂತೆ. ಫ್ರೆಂಚರು ವಿಯೆಟ್ನಾಮೀಸ್ ಜನರನ್ನು ಈ ಜೈಲೊಳಗೆ, ಈ ಪ್ರಿಸನ್ ಒಳಗೆ ಇಡ್ತಿದ್ರು ಅಂತ ಹೇಳುವಂಥದ್ದು, ಮತ್ತು ಅವರಿಗೆ ಹೇಗೆ ಕಷ್ಟ ಕೊಡ್ತಿದ್ರು ಅಂತ ಹೇಳುವಂಥದ್ದು, ಪನಿಷ್ಮೆಂಟ್. ಆಮೇಲೆ ಇದು ನೋಡಿ, ಇದು ಎಷ್ಟು ಫಾಸ್ಟಾಗಿ, ತುಂಬ ಫಾಸ್ಟಾಗಿ ನೀರು ಹೊಡೆದು ಅವರನ್ನು ಇಂಟ್ರೋಗೇಟ್ ಮಾಡುವಂಥದ್ದು. ಸೊ ಅದನ್ನು ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ ನೋಡಿ. ಇವರೆಲ್ಲ ವಿಯೆಟ್ನಾಮಿ ಪೊಲಿಟಿಕಲ್ ಪ್ರಿಸ್ನರ್ಸ್, ಫ್ರೆಂಚರು ಅರೆಸ್ಟ್ ಮಾಡಿರುವಂಥವ್ರು. ನೋಡಿ, ಫ್ರೆಂಚರು ಹೇಗೆ ವಿಯೆಟ್ನಾಮೀಸ್ಗೆ ಟಾರ್ಚರ್ ಕೊಡ್ತಾಯಿದ್ರು ಅಂತ ಹೇಳುವಂಥ ಒಂದು ಪೇಂಟಿಂಗ್ ನೋಡಿ. ಇಲ್ಲಿ ಈ ಬಾಕ್ಸಿಂಗ್ ಗ್ಲೌಸ್ ಯೂಸ್ ಮಾಡಿಕೊಂಡು ಪ್ರಿಸ್ನರ್ಸಿಗೆ ಟಾರ್ಚರ್ ಕೊಡ್ತಾ ಇದ್ರಂತೆ ಫ್ರೆಂಚರು. ಇದು ಇದರ ಒಳಗೆ ಮನುಷ್ಯರನ್ನು ಕಟ್ಟಿ ಹಾಕಿ ಬಿಸಿ ನೀರು ಹಾಕ್ತಾ ಇದ್ರಂತೆ, ಅವರ ಕೈ ಕಾಲುಗಳಿಗೆ ಹಾಕುವಂಥ ಲಾಕ್. ಸೊ ಈ ಸೆಲ್ ಇದೆಯಲ್ಲ, ಇಲ್ಲಿ ಡೆತ್ ಪೆನಲ್ಟಿ ಯಾರಿಗೆಲ್ಲ ಇದಾಗಿದೆ ಅವರನ್ನು ಈ ಸೆಲ್ ಒಳಗೆ ಹಾಕಿಡ್ತಿದ್ರಂತೆ. ನೋಡಿ ಎಷ್ಟು ಕಂಜೆಸ್ಟೆಡ್ ಆಗಿದೆ ಅಂತ ಹೇಳುವಂಥದ್ದು. ನೋಡಿ, ಇಲ್ಲಿ ಒಂದು ಸೆಲ್ಲನ್ನು ತೋರಿಸೋ ಪ್ರಯತ್ನ ಮಾಡ್ತೇನೆ. ತುಂಬ ಕಂಜೆಸ್ಟೆಡ್ ಆಗಿದೆ ನೋಡಿ. ಇದಕ್ಕೆ ಗ್ಯುಲೆಟಿನ್ ಅಂತ ಹೇಳ್ತಾರೆ. ಪ್ರಿಸ್ನರ್ಸ್ ಇದ್ದು ತಲೆ ಕಡಿಯುವಂಥ ಮೆಷಿನ್ ನೋಡಿ. ಅದು ದೊಡ್ಡ ಬ್ಲೇಡ್. ಆ ಬ್ಲೇಡನ್ನು ಅಲ್ಲಿ ಬಳ್ಳಿ ತೆಗೆದು ಬಿಟ್ಟಾಗ ಯಾವ ಪ್ರಿಸ್ನರ್ ಇದ್ದು ತಲೆ ಆ ತೂತು ಒಳಗಡೆಯಿಂದ ಹೊರಗಡೆ ಬಂದಿರ್ತದೋ ಅದು ಕಟ್ಟಾಗ್ತದೆ. ಸೊ ಆಮೇಲೆ ಇದು ಅವನ ತಲೆ ಬಂದು ಬೀಳಲಿಕ್ಕೆ, ಬ್ಲಡ್ ಬಂದು ಬೀಳಲಿಕ್ಕೆ ಇರುವಂಥ ಕಂಟೈನರ್ ಇದು. ಈ ಜೈಲಲ್ಲಿದ್ದ ಟಾರ್ಚರ್ಗೆ ಒಳಪಟ್ಟಂಥ ಪ್ರಿಸ್ನರ್ಸಿಗೆ ಒಂದು ಮೆಮೋರಿಯಲ್ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇಲ್ಲಿ ದಿನ ಹಣ್ಣು ಹಂಪಲು ಎಲ್ಲ ಇಟ್ಟು, ಊದುಬತ್ತಿ ಎಲ್ಲ ಇಟ್ಟು ಅವರಿಗೆ ಗೌರವವನ್ನು ಸೂಚಿಸ್ತಾರೆ ನೋಡಿ. ಪ್ರಿಸ್ನರ್ಸಿಗೆ ಊಟ ಕೊಡ್ತಿದ್ದಂಥ ತೆಂಗಿನಕಾಯಿಯ ಗರಟೆ ಅಥವಾ ಚಿಪ್ಪಿಯಲ್ಲಿ ಮಾಡಿದಂಥ ಪ್ಲೇಟ್ ನೋಡಿ. ವಿಯೆಟ್ನಾಮಲ್ಲಿ ಕ್ಯಾಬ್ ಬುಕ್ ಮಾಡಲಿಕ್ಕೆ ನಾವು ಇಂಡಿಯಾದಲ್ಲಿ ಓಲಾ ಆ್ಯಪ್ ಇದ್ದಾಗ ಇಲ್ಲಿ ಒಂದು ಗ್ರ್ಯಾಬ್ ಆ್ಯಪ್ ಅಂತ ಇದೆ. ಆ ಆ್ಯಪನ್ನು ನಾವು ಯೂಸ್ ಮಾಡಿ ಕ್ಯಾಬ್ ಬುಕ್ ಮಾಡುವಂಥದ್ದು. ಸೊ ನಾವೀಗ ಟ್ರ್ಯಾನ್ ಕಾಕ್ ಪಗೋಡ ಅಂತ ಹೇಳುವಂಥ ಒಂದು ಪಗೋಡವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪ್ರಿಸನಲ್ಲಿ ನಾನು ಜಾಸ್ತಿ ವಿಡಿಯೋಗ್ರಫಿ ಮಾಡಲಿಲ್ಲ, ತುಂಬ ಬೇಜಾರಾಗ್ತದೆ ಅದನ್ನು ನೋಡುವಾಗ. ಒಂದು ಕಡೆಯಿಂದ ಚೈನೀಸ್ ವಿಯೆಟ್ನಾಮನ್ನು ಆಳ್ವಿಕೆ ಮಾಡ್ತಿದ್ರು, ಬಹಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ಫ್ರೆಂಚರು ಕೊಲನೈಸ್ ಮಾಡಿದರು. ಅದೇನು ಎಲ್ಲ ಸರಿಯಾಯಿತು ಅಂತ ಹೇಳೋತ್ತಿಗೆ ಅಮೇರಿಕನ್ನರು ಬಂದು ನಾರ್ತ್ ಮತ್ತು ಸೌತ್ ವಿಯೆಟ್ನಾಂ ಮಧ್ಯೆ ಕಮ್ಯುನಿಸಮ್ ಬೇಡ ಅಂತ ಹೇಳುವಂಥ ಐಡಿಯಾಲಜಿ, ಈ ಎರಡು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಬೇಕು ಅಂತ ಹೇಳುವಂಥ ಐಡಿಯಾಲಜಿಯನ್ನು ಇಟ್ಕೊಂಡು ಯುದ್ಧ ಮಾಡಿ ಲಕ್ಷಾಂತರ ಇವರು ವಿಯೆಟ್ನಾಮೀಸನ್ನು ಮಾರಣ ಹೋಮ ಮಾಡಿದರು. ಸೊ ಅದರ ಬಗ್ಗೆ ಎಲ್ಲ ಅಲ್ಲಿ ಜೈಲಲ್ಲಿ ಅವರು ತೋರಿಸಿದ್ದಾರೆ. ವಿಯೆಟ್ನಾಮಿ ಪ್ರಿಸ್ನರ್ಗಳನ್ನ ಎಷ್ಟು ಒಂದು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ, ಮತ್ತು ಇನ್ ರಿಟರ್ನ್ ಅಮೇರಿಕನ್ ವಾರ್ ಪ್ರಿಸ್ನರ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ತೋರಿಸಿದ್ರು. ನನಗೆ ಅದು ಯಾವುದು ವಿಡಿಯೋ ಆ್ಯಕ್ಚುಲಿ ಮಾಡಬೇಕು ಅಂತಲೇ ಮನಸ್ಸಾಗಲಿಲ್ಲ. ನಾನು ಇನ್ಫ್ಯಾಕ್ಟ್ ಜಪಾನಲ್ಲಿ ಹಿರೋಶಿಮಾಕ್ಕೆ ಹೋಗಿದ್ದಾಗ ಒಂದು ಸ್ವಲ್ಪ ಮಾಡಿದ್ದೆ ವಿಡಿಯೋ ಮಾಡಿ, ಆಮೇಲೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಬೇಜಾರಾಗಿ ಮತ್ತೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಡಿಲೀಟ್ ಮಾಡಿ ಹಾಕಿದೆ. ಸೊ ಕೆಲವೊಂದು ಏನು ನಾವು ನೋಡಿರುವಂಥ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಿಕ್ಕೆ ಸರಿ ಆಗೋದಿಲ್ಲ. ಇನ್ನೊಂದು ವಿಚಾರ, ನಾನು ಅದೇ ಗ್ರ್ಯಾಬ್ ಆ್ಯಪಿಂದ ನಾವು ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಸೊ ಫೈನಲ್ ಕ್ಯಾಬ್ ಬುಕ್ಕಿಂಗ್ ಪ್ರೊಸೆಸ್ ಫಿನಿಷ್ ಮಾಡಬೇಕಾದ್ರೆ ನಾವು ಒಂದು ಸೆಲ್ಫಿ ಅಪ್ಲೋಡ್ ಮಾಡಬೇಕು. ಸೆಲ್ಫಿ ಅಪ್ಲೋಡ್ ಆದಮೇಲೆ ಅದು ಅಪ್ರೂವ್ ಆಗುತ್ತೆ, ಬುಕ್ಕಿಂಗ್ ಅಪ್ರೂವ್ಡ್ ಆಗುತ್ತೆ. ಗ್ರ್ಯಾಬ್ ಆ್ಯಪ್ ಮುಖಾಂತರ ನಾವು ಬುಕ್ ಮಾಡಿದಂಥ ಎಲೆಕ್ಟ್ರಿಕ್ ಕಾರ್ ನೋಡಿ, ವಿನ್ ಫಾಸ್ಟ್ ಅಂತ ಹೇಳುವಂಥ ಕಂಪನಿಯ ಕಾರ್ ಇದು. ಅದು ಬಂತು. ಥ್ಯಾಂಕ್ ಯು. ವಿಯೆಟ್ನಾಮಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ರೈಟ್ ಸೈಡ್ ಆಫ್ ದ ರೋಡಲ್ಲಿ
ಡ್ರೈವ್ ಮಾಡಬೇಕಾಗ್ತದೆ. ಫೈನಲಿ ಪಗೋಡದ ಹತ್ರ ಬಂದು ರೀಚ್ ಆದ್ವಿ. ತುಂಬ ಚೆನ್ನಾಗಿದೆ ಸೀನರಿ. ನಿಮಗೆ ಇನ್ನೊಂದು ಆ್ಯಂಗ್ಲಿಂದ ತೋರಿಸ್ತೇನೆ ನೋಡಿ. ಆಚೆ ಈಚೆ ಲೇಕ್ ಆಯಿತಾ. ಲೇಕಿನ ಮಧ್ಯದಲ್ಲಿ ಒಂದು ಕಾರ್ನರಲ್ಲಿ ಪಗೋಡ ಮಾಡಿದ್ದಾರೆ ನೋಡಿ. ಪಗೋಡದ ದ್ವಾರ ಇಲ್ಲಿ ಪಗೋಡ ಕಾಣ್ತಾ ಇದೆ ನಿಮಗೆ ಹೇಗೆ ಇದೆ ಅಂತ. ಇದು ಈ ಪಗೋಡವನ್ನು ಇಟ್ಟಿಗೆಯಲ್ಲಿ ಕಟ್ಟಿರುವಂಥದ್ದು. ಇದು ಒಂದು ಜಾತಿಯ ಬೋನ್ಸಾಯಿ ಗಿಡ. ದೊಡ್ಡ ಬಡ್ಡುಳಿ ಥರ ಕಾಣ್ತಾ ಇದೆ. ಎಂತಂತ ನನಗೆ ಗೊತ್ತಿಲ್ಲ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ನೋಡಿ, ಎಲ್ಲ ಬುದ್ಧಿಸಮ್ನ ದೇವಸ್ಥಾನದಲ್ಲಿದ್ದಾಗೆ ಇಲ್ಲಿ ಕೂಡ ಇದು ದೀಪ ಮಂಟಪ. ಓಕೆ, ಇದನ್ನು ಬ್ರಾನ್ಸಲ್ಲಿ ಮಾಡಿದ್ದಾರೆ. ಇದು ಹಾಗೆ, ಇದು ಬ್ರಾನ್ಸಲ್ಲೇ ಮಾಡಿದ್ದಾರೆ. ಬಟ್ ಇದು ಊದುಬತ್ತಿ ಉರಿಸುವಂಥದ್ದು. ನಾನು ನನ್ನ ಹಲವಾರು ವಿಡಿಯೋಗಳಲ್ಲಿ ಇದನ್ನು ತೋರಿಸಿದ್ದೇನೆ ಈ ಹಿಂದೆ ಕೂಡ. ಸೊ ವಿಯೆಟ್ನಾಮಿನ ಕರೆನ್ಸಿ, ಇದಕ್ಕೆ ಪೇಪರ್ ಮನಿ ಅಂತ ಹೇಳ್ತಾರೆ. ಅಂದರೆ ಇದು ಯಾವುದೇ ವ್ಯಾಲ್ಯೂ ಇಲ್ಲ ಇದಕ್ಕೆ, ಬಟ್ ಇಟ್ಸ್ ಅ ಲೀಗಲ್ ನೋಟ್. ಸಣ್ಣ ಸಣ್ಣ ನೀವು ಪರ್ಚೇಸ್ ಮಾಡಿದಾಗ ಚಿಲ್ಲರೆ ಅಮೌಂಟ್ನ ಅಡ್ಜಸ್ಟ್ ಮಾಡಲಿಕ್ಕೆ ಇದನ್ನು ಕೊಡ್ತಾರೆ. ಬಟ್ ಇದನ್ನು ಯಾರು ಅವ್ರು ಇಟ್ಕೊಳ್ಳೋದಿಲ್ಲಂತೆ. ಇದು ಇದ್ದರೆ ಇಟ್ ಬ್ರಿಂಗ್ಸ್ ಬ್ಯಾಡ್ ಲಕ್ ಅಂತ ಹೇಳ್ತಾರೆ. ಸೊ ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಥರ ದೇವಸ್ಥಾನಗಳಿಗೆಲ್ಲ ಬಂದಾಗ ಡೊನೇಷನ್ ಬಾಕ್ಸಿಗೆ ಹಾಕ್ತಾರೆ. ಸೊ ನನಗೂ ಇದ್ರ ಬಗ್ಗೆ ತಿಳಿಯಿತು. ಸೊ ಈಗ ನಾನು ಅದನ್ನು ಇಲ್ಲೊಂದು ಡೊನೇಷನ್ ಬಾಕ್ಸ್ ಇದೆ, ಡೊನೇಷನ್ ಬಾಕ್ಸಿಗೆ ಹಾಕ್ತಾಯಿದ್ದೆ. ಇಲ್ಲಿ ನೋಡ್ಬೋದು, ಇಲ್ಲಿನ ಲೋಕಲ್ ಹೆಡ್ಸ್ ಅವರ ಟ್ರೆಡಿಷನ್ ಪ್ರಕಾರ ಊದುಬತ್ತಿಯನ್ನು ಹೇಗೆ ಕೈಯಲ್ಲಿ ಹಿಡ್ಕೊಂಡು ಅವರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳುವಂಥದ್ದು. ನಿಮಗೆ ಅನಿಸ್ತಾ ಇರ್ಬೋದು, ಏನು ಈ ಥರ ಪಗೋಡ ಇರೋದು ಒಂದು ದೇವರು ಬುದ್ಧನಿಗೋಸ್ಕರ ಇಷ್ಟು ಪಗೋಡ ಮಾಡ್ತಾರ ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ಇಲ್ಲಿ ಬುದ್ಧ ಮೇಯ್ನ್ ದೇವರಾಗಿದ್ರೂ ಅವರು ತಮ್ಮ ಹಿರಿಯರನ್ನು ದೇವರ ಸ್ಥಾನಕ್ಕೆ ಕಳಿಸ್ತಾರೆ. ಈ ತುಂಬ ಅಚೀವ್ಮೆಂಟ್ ಮಾಡಿರುವಂಥ ಈಗ ಫಿಲಾಸಫರ್ಸ್, ಆವಾಗ ನಾವು ಒಂದು ಮಧ್ಯಾಹ್ನ ಹೋಗಿದ್ವಿ ನೋಡಿ, ಅದು ತುಂಬ ಅಚೀವ್ಮೆಂಟ್ ಮಾಡಿರುವಂಥ ಫಿಲಾಸಫರ್ಸು ಅಥವಾ ಯಾರಾದರೂ ಧರ್ಮಗುರುಗಳು ಇಂಥವರು ಒಳ್ಳೆ ಅಚೀವ್ಮೆಂಟ್ ಮಾಡಿದರೆ ಅವರನ್ನು ದೇವರ ಸ್ಥಾನಕ್ಕೆ ತಗೊಂಡು ಹೋಗಿ ಅವರನ್ನು ದೇವರಾಗೆ ಟ್ರೀಟ್ ಮಾಡ್ತಾರೆ. ಹಾಗೆ ಈ ಪಗೋಡಗಳು ಕೂಡ ಯಾರ್ಯಾರೋ ಯಾವುದ್ಯಾವುದೋ ಫೀಲ್ಡಲ್ಲಿ ಅಚೀವ್ ಮಾಡಿದವರು ಇರ್ತಾರೆ. ಸೊ ಅಂಥವರನ್ನು ಇಲ್ಲಿ ಸುಮಾರು ಈ ಪಗೋಡ ಕಾಂಪ್ಲೆಕ್ಸಲ್ಲಿ ನೀವು ನೋಡಿದ್ರಲ್ಲ, ದೊಡ್ಡ ಪಗೋಡದ ಕೆಳಗಡೆ ಸಣ್ಣ ಸಣ್ಣ ಪಗೋಡಗಳು ಸುಮಾರಿದ್ದು. ಸೊ ಅಂಥವರನ್ನು ಅಚೀವ್ಮೆಂಟ್ ಮಾಡಿರುವಂಥವರನ್ನು ಅವರು ದೇವರ ರೂಪದಲ್ಲಿ ಕಾಣಲಿಕ್ಕೆ ಬಯಸ್ತಾರೆ. ಸೊ ಅಂಥವರಿಗೆ ಒಂದು ಅವರ ಸ್ಮರಣೆಯಾಗಿ ಕಟ್ಟಿರುವಂಥ ಈ ಸ್ತೂಪಗಳು, ಸಣ್ಣ ಸಣ್ಣ ಸ್ತೂಪಗಳು, ಪಗೋಡಗಳೆಲ್ಲ. ನಾವು ಗ್ರ್ಯಾಬ್ ಆ್ಯಪ್ ಮುಖಾಂತರ ಇದೊಂದು ಕ್ಯಾಬ್ ಬುಕ್ ಮಾಡಿದ್ವಿ ಟ್ರೈನ್ ಸ್ಟ್ರೀಟ್ ನೋಡ್ಲಿಕ್ಕೆ ಬರಲಿಕ್ಕೆ. ಸೊ ನಮಗೆ 45,000 ವಿಯೆಟ್ನಾಮ್ ಡಾಂಗ್ ಖರ್ಚಾಯಿತು. 150 ರುಪೀಸ್ ಆಗಿರ್ಬೋದು ನೋಡಿ. ಟ್ರೈನ್ ಸ್ಟ್ರೀಟು ಅಂತ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲ ಕಡೆ ಬರುತ್ತಲ್ಲ, ಆ ಟ್ರೈನ್ ಸ್ಟ್ರೀಟ್ನ ನಿಮಗೆ ತೋರಿಸ್ತೀನಿ ನೋಡಿ. ಕಾಣ್ತಾ ಇದೆಯಾ? ಇದೇ ಟ್ರೈನ್ ಸ್ಟ್ರೀಟ್, ಇದು ರೈಲ್ವೆ ಟ್ರ್ಯಾಕ್. ಓಕೆ, ಸೊ ರೈಲ್ವೆ ಟ್ರ್ಯಾಕ್ ಇದು. ಆಚೆ ಈಚೆ ಎಲ್ಲ ಸಣ್ಣ ಸಣ್ಣ ಶಾಪ್ಗಳಿದೆ. ಇಲ್ಲಿ ಟ್ರೆಂಡ್ ಏನಂತ ಹೇಳಿದರೆ, ಈ ಕೆಫೆ ಅವರೆಲ್ಲ ಹೀಗೆ ಜನರಿಗೆ ಚೇರ್ ಹಾಕಿ ಟ್ರೈನ್ ಇಲ್ಲಿ ಪಾಸ್ ಆಗ್ತಾ ಇರ್ತದೆ. ಇಲ್ಲಿ ಟೀ ಎಲ್ಲ ಕುಡಿಲಿಕ್ಕೆ ವ್ಯವಸ್ಥೆ, ಜ್ಯೂಸು ಟೀ ಎಲ್ಲ ಕುಡಿಲಿಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ರಶ್ಮಿ ಇಲ್ಲಿ ಯಾವುದೋ ಬಟ್ಟೆ ಶಾಪನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ ಟ್ರೈನ್ ಸ್ಟ್ರೀಟಲ್ಲಿ. ಬನ್ನಿ, ಈ ಟ್ರೈನ್ ಸ್ಟ್ರೀಟ್ನ ನಾವು ಒಂದು ಸ್ವಲ್ಪ ನೋಡೋಣ. ಕೆಫೆ ಎಲ್ಲ ಇದೆಯಲ್ಲ, ಸೊ ಇವರ ಕಸ್ಟಮರ್ಸ್ ಇಲ್ಲೇ ಕೂರ್ತಾರೆ. ರೈಲು ಇಲ್ಲೇ ಪಾಸ್ ಆಗ್ತದೆ, ತುಂಬ ಅಂದರೆ ಅತಿ ಹತ್ತಿರದಿಂದ ಪಾಸ್ ಆಗ್ತದೆ. ಬಟ್ ಜನ ಎಲ್ಲ ಇಲ್ಲೇ ಕೂತ್ಕೊಂಡು ನೋಡಿ, ಸಂಜೆ ಹೊತ್ತು ಸ್ಮೋಕ್ ಮಾಡಿಕೊಂಡು, ಬಿಯರ್ ಕುಡ್ಕೊಂಡು, ಜ್ಯೂಸ್ ಕುಡ್ಕೊಂಡು ಎಲ್ಲ ಇಲ್ಲೇ ಇರ್ತಾರೆ ನೋಡಿ. ಇಲ್ಲೆಲ್ಲ ಅಂಗಡಿಗಳಿದೆ. ಬಿಕಾಸ್ ಇದೊಂದು ದೊಡ್ಡ ಟೂರಿಸ್ಟ್ ಅಟ್ರ್ಯಾಕ್ಷನ್. ಟ್ರೈನು ಇಷ್ಟು ಹತ್ತಿರದಿಂದ ಪಾಸ್ ಆದರೂ ಜನ ಅಲ್ಲೇ ಕೂತ್ಕೊಂಡಿರ್ತಾರೆ. ಅದನ್ನು ನೋಡೋಕ್ಕೆ ದೇಶ ವಿದೇಶಗಳಿಂದ ಜನ ಬರ್ತಾರೆ. ಇದು ಹಳೇ ಸ್ಟ್ರೀಟ್, ನೀವು ನೋಡ್ಬೋದು. ಇಲ್ಲ ವಯರ್ಗಳೆಲ್ಲ ಹಾಗೇ ಇದೆ, ಹಳೇ ಕಾಲದ ಬಿಲ್ಡಿಂಗಳೆಲ್ಲ ಹಾಗೇ ಇದೆ. ಸೊ ಆ್ಯಕ್ಚುಲಿ ಬಿಲ್ಡಿಂಗ್ಗಳೆಲ್ಲ ಏನು ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅಂತಲೇ ಕಟ್ಟಿರೋದಲ್ಲ.
ಹಳೆ ಕಾಲದ ಬಿಲ್ಡಿಂಗ್ಗಳು, ಬಹುಶಃ ರೈಲ್ವೆ ಟ್ರ್ಯಾಕ್ ಹಾಕೋ ಸಂದರ್ಭದಲ್ಲಿ ಇಲ್ಲಿದ್ದಂಥ ಮನೆಗಳನ್ನ ತೆಗೆದಿದ್ದಾರೆ. ಬಟ್ ಆಚೆ ಈಚೆ ಅವರು ಹೋಗಲಿಲ್ಲ. ಅದೇ ಬಿಲ್ಡಿಂಗ್ಗಳನ್ನ ಈಗ ಇವರು ಒಂದು ಸ್ವಲ್ಪ ಏನು ಮಾಡಿಫೈ ಮಾಡಿಕೊಂಡು ಶಾಪ್ಗಳು, ರೆಸ್ಟೋರೆಂಟ್ಗಳು, ಕೆಫೆಗಳು ಎಲ್ಲ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕಾಣ್ಬೋದು ಹಿಂದೆ ಜನ ನೋಡಿ ಹೇಗೆ ಕೂತಿದ್ದಾರೆ ಅಂತ ಹೇಳುವಂಥದ್ದು. ಕೆಲವರು ಫೋಟೋ ತೆಗಿತಾ ಇದ್ದಾರೆ ನೋಡಿ. ಎಲ್ಲ ಇದು ಇಲ್ಲಿಯ ಲೋಕಲೆಟ್ಸ್ಗಳ ಮನೆಗಳು, ಅವರ ಸಣ್ಣ ಸಣ್ಣ ಶಾಪ್ಗಳು. ಈ ಟ್ರೈನ್ ಸ್ಟ್ರೀಟಲ್ಲಿ ಬಂದು ಟೀ ಕುಡಿಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅಥವಾ ಕೋಲ್ಡ್ ಕಾಫಿ ಕುಡಿಬೇಕು ಅಂಥೇಳಿ ದೇಶ ವಿದೇಶದಿಂದ ಜನ ಬರ್ತಾರೆ. ಇಲ್ಲಿ ಟ್ರೈನ್ ಬರುವ ಸಂದರ್ಭದಲ್ಲಿ ಎಲ್ಲರೂ ಸೈಡಲ್ಲಿ ಕೂತ್ಕೊಂಡು ಅದನ್ನು ನೋಡುವಂಥದ್ದು, ಅದನ್ನು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಹಾಕುವಂಥದ್ದು ದೊಡ್ಡ ಟ್ರೆಂಡ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಮತ್ತು ಇಲ್ಲೇನು ಟ್ರೈನ್ ಫಾಸ್ಟಾಗಿ ಏನು ಹೋಗೋದಿಲ್ಲ, ಸ್ಲೋ ಆಗಿ ಹೋಗುತ್ತೆ. ವಿಯೆಟ್ನಾಮಿನ ಹಾರ್ಡ್ವೇರ್ ಶಾಪು, ಪೈಪ್ ಫಿಟ್ಟಿಂಗ್ಸು ಎಲ್ಲ ನಮ್ಮ ಊರಲ್ಲಿ ಹಾರ್ಡ್ವೇರ್ ಶಾಪ್ ಹೇಗಿರ್ತದೋ ಹಾಗೇ ಇದೆ. ವಿಯೆಟ್ನಾಮಿನ ಪೆಟ್ರೋಲ್ ಬಂಕ್. ಅಮ್ಮ ಎಲ್ಲಿ ಹೋದ ಮಗ? ಅಮ್ಮ ಸೀದಾ ಹೋದಲ್ಲ, ಹೋಯಲ್ಲ ಅಮ್ಮನ ಕಲೆ. ಅಮ್ಮ ಮತ್ತೆ ಅಣ್ಣಯ್ಯ ಸೀದಾ ಹೋದನಾ? ಸೊ ಮಧ್ಯಾಹ್ನದಿಂದ ನಡೆದು ಸುಸ್ತಾದ ನಮಗೆ ದಣಿವರಿಸ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಮೀ ಡಾಂಗ್ ಟೀ ಆ್ಯಂಡ್ ಕಾಫಿ ಸ್ಟೋರ್ ಅಂತ ಒಂದು ಕೆಫೆ ಕಾಣ್ತು. ಸೊ ಇದರ ಒಳಗಡೆ ತುಂಬ ಚೆನ್ನಾಗಿ ಇದೆ ಅಂತ ನನಗೆ ಅನಿಸ್ತು. ಹಾಗಾಗಿ ಇಲ್ಲಿ ಬಂದು ಈಗ ನಾವು ಕೂತಿದ್ದೀವಿ ನೋಡಿ. ಇಲ್ಲಿ ಆ ಕೆಫೆ ಓನರಿದ್ದು ಮಗ ಇರಬೇಕು, ಇವನು ತುಂಬ ಕ್ಯೂಟಾಗಿದ್ದಾನೆ, ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ನಮ್ಮ ಮಕ್ಕಳಿಗೆ ಆಡಲಿಕ್ಕೆ ಅಂತೇಳಿ ಅವನ ಟಾಯ್ಸ್ನ ಅವನು ಕೊಟ್ಟಿದ್ದಾನೆ. ಇಲ್ಲಿ ಇದು ಇವರ ಮೆನು. ಇದರಲ್ಲೊಂದು 3-4 ಥರದ ಐಟಮ್ಸ್ನ ನಾವು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಈ ಸ್ಟೋರಲ್ಲಿ ಕೂಡ ಇವರು ಅವರ ದೇವರಿಗೆ ಆಫರಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಆ ಗ್ಲಾಸಲ್ಲಿ ಕೆಲವೊಂದು ನೀರೆಲ್ಲ ಇಟ್ಟಿದ್ದಾರೆ. ಆಮೇಲೆ ಕ್ಯಾಂಡಲ್ ಇದೆ. ಆಮೇಲೆ ಅಲ್ಲಿ ಏನೋ ಹಿಂದ್ಗಡೆ ಏನೋ ಇದೆ. ಆಮೇಲೆ ಬುದ್ಧ ಮತ್ತು ಬೇರೆ ಅವರ ಕಾನ್ಫ್ಯೂಷಸ್ ಅವರು ನಂಬುವಂಥದ್ದು ಅದನ್ನೆಲ್ಲ ಇಟ್ಟಿದ್ದಾರೆ. ಇವನು ನನ್ನ ಹತ್ರ ಬಂದ, ತುಂಬ ಫ್ರೆಂಡ್ಲಿ ಹುಡುಗ. ಹಾಯ್, ಹಲೋ, ವಾಟ್ಸ್ ಯುವರ್ ನೇಮ್? ಇಲ್ಲಿ ನೋಡಿ, ಮಕ್ಕಳಿಗೆ ಆಟ ಆಡಲಿಕ್ಕೆ ಯಾವ ಭಾಷೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು ಇಲ್ಲೇ ಗೊತ್ತಾಗ್ತದಲ್ಲ. ಅರೆ ಭಾಷೆ ಕನ್ನಡ ಮಾತಾಡುವ ನಮ್ಮ ಮಕ್ಕಳಲ್ಲಿ ವಿಯೆಟ್ನಾಮಿ ಭಾಷೆ ಮಾತಾಡುವ ಈ ಪುಟ್ಟ ಬಾಲಕಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವನು ಬಂದು ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾನೆ. ಸಾಲ್ಟ್ ಕಾಫಿ, ಇದು ಮ್ಯಾಂಗೋ ಸ್ಮೂದಿ, ಕೋಕೋನಟ್ ಕಾಫಿ. ನೋಡಿ ವಿಯೆಟ್ನಾಮಲ್ಲಿ ಒಂದು ಟ್ರಾಫಿಕ್ ಸ್ಕ್ವೇರ್ ಹೇಗಿದೆ ಅಂತ ಹೇಳುವಂಥದ್ದು. ಅಲ್ಲಿ ಕೆಫೆಯಲ್ಲಿ ಲೈಟಾಗಿ ಸ್ಮೂದೀಸ್ ಆಮೇಲೆ ಕೋಲ್ಡ್ ಕಾಫಿ ಎಲ್ಲ ಕುಡಿದ ಮೇಲೆ ಈಗ ನೈಟ್ ಡಿನ್ನರ್ ನಾವು ಟೇಕ್ ಅವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ವಿಯೆಟ್ನಾಮಲ್ಲಿ ಬಾನ್ ಮೀ 25 ಅಂತ ಒಂದು ರೆಸ್ಟೋರೆಂಟ್ ಚೈನ್ ಇದೆ, ತುಂಬ ಅಂದರೆ ತುಂಬ ಫೇಮಸ್. ಸೊ ಅಲ್ಲಿಗೆ ಬಂದಿದ್ದೀವಿ ನೋಡಿ. ಇದು ಎಷ್ಟು ಫೇಮಸ್ ಅಂದರೆ ಎಷ್ಟು ಜನ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನೋಡ್ಬೋದು ನೀವು. ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ. ಆಮೇಲೆ ಅವರ ಮೆನು ಬಂದು ಇಷ್ಟಿದೆ. ಇಲ್ಲಿ ಬೇರೆ ಬೇರೆ ಚಿಕನ್, ಪೋರ್ಕ್, ಬೀಫ್, ಆಮೇಲೆ ಮಶ್ರೂಮ್, ಹೀಗೆ ಬೇರೆ ಬೇರೆ ಪನ್ನೀರ್, ಈ ಥರ ಎಲ್ಲ ಬೇರೆ ಬೇರೆ ಇದಿದೆ. ಚೀಸ್, ಪನ್ನೀರ್ ಇಲ್ಲ, ಚೀಸ್. ಆ್ಯಕ್ಚುಲಿ ಇಲ್ಲಿ ಆರ್ಡರ್ ಮಾಡಿ ಅಲ್ಲಿಂದ ತಗೊಳ್ಲಿಕ್ಕಂತೆ. ಸೊ ನಾವು ರೂಮಿಗೆ ಟೇಕ್ ಅವೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ಈ ಥರ ಟೋಕನ್ ತಗೊಂಡು ನಿಂತು ಇವರ ಡಿಶಸ್ನ ಟೇಸ್ಟ್ ಮಾಡ್ತಾರೆ. ವಿಯೆಟ್ನಾಮಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ರಾಜ್ ಭೋಗ್
ಇದು ವಿಯೆಟ್ನಾಮಿನ ಇಂಡಿಯನ್ ರೆಸ್ಟೋರೆಂಟ್. ಬಟ್ ನಾವು ಎಷ್ಟೋ ದೇಶಗಳಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೋಗಿ ಮೋಸ ಹೋಗಿದ್ದು ಇದೆ. ಫಾರ್ ಎಕ್ಸಾಂಪಲ್ ನಾವು ಆಸ್ಟ್ರಿಯಾದಲ್ಲಿ, ಸ್ವಿಟ್ಜರ್ಲ್ಯಾಂಡಲ್ಲಿ, ಜರ್ಮನಿಯಲ್ಲಿ ಇಲ್ಲೆಲ್ಲ ನಾವು ಹೋಗಿದ್ದಾಗ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೆಸರಿಟ್ಕೊಂಡಿರ್ತಾರೆ, ರಾಯಲ್ ಬೆಂಗಾಲ್ ಟೈಗರ್ ಇಂಡಿಯನ್ ರೆಸ್ಟೋರೆಂಟ್ ಅಂತೇಳಿ. ಬಟ್ ಹೋಗಿದ ಮೇಲೆ ಗೊತ್ತಾಗೋದು ಅದು ಬಾಂಗ್ಲಾದೇಶಿಸು ಇಲ್ಲಾಂದರೆ ಪಾಕಿಸ್ತಾನಿಸಿದ್ದು ರೆಸ್ಟೋರೆಂಟ್ ಅಂತ. ಈವನ್ ಜಪಾನಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೋಗಿ ಕೂತಿದ ಮೇಲೆ ಆಮೇಲೆ ಗೊತ್ತಾಯಿತು ಅದು ಪಾಕಿಸ್ತಾನಿಸ್ದು ರೆಸ್ಟೋರೆಂಟ್ ಅಂತ. ಹೆಸರು ಮಾತ್ರ ಇಂಡಿಯಾದ ಇಟ್ಕೊಂಡಿರ್ತಾರೆ. ಸೊ ಈ ಥರ ಕೂಡ ನಾವು ನೋಡಿದ್ದೀವಿ. ನೋಡಿ, ಛೇಫೋ ಅಂದರೆ ವೆಜಿಟೇರಿಯನ್ ಫುಡ್ ಅಂತ. ವಿಯೆಟ್ನಾಮ್ ಅಂತ ದೇಶದಲ್ಲಿ ವೆಜಿಟೇರಿಯನ್ ಫುಡ್ ಸಿಗೋದು ಭಾಳ ಕಷ್ಟ. ಯಾರು ಇಂಡಿಯನ್ಸ್ ವೆಜ್ ಫುಡ್ ತಿನ್ನಕ್ಕೆ ಬರೋಂಗಿದ್ರೆ ನೋಡಿಲ್ಲಿ ಈ ಲೊಕೇಶನಲ್ಲಿ ಸಿಗುತ್ತೆ ನಿಮಗೆ ವೆಜ್ ಫುಡ್. ವೆರಿ ರೇರ್. ವಿಯೆಟ್ನಾಮಲ್ಲಿ ನಾಯಿ ಡಿಶ್, ನಾಯಿ. ನಮ್ಮ ರೂಮಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಶಾಪಿಂಗ್ ಸ್ಟ್ರೀಟಿಂದ. ನೋಡಿ, ಈ ಥರ ಒಂದು ಕೈಯಲ್ಲಿ ಮ್ಯಾಪ್ ಹಾಕ್ಕೊಂಡು ಹೋಗಬೇಕಾಗ್ತದೆ. ಸೊ ಬಾನ್ಮಿ 25 ತಗೊಂಡ ಎಂತ ಇದು ಬಾನ್ಮಿ 25 ತಗೊಂಡ ಬಾನ್ಮಿ. ಓಕೆ, ಸೊ ಬಾನ್ಮಿ ಕೆಪ್ ಅಂತ ಹೇಳ್ತಾರೆ. ವೆಜಿಟೇರಿಯನ್, ಕೆಳಗಡೆ ಇರೋದು ಚಿಕನ್. ಓಕೆ, ಇದು ಚಿಕನ್ ಬಾನ್ಮಿ. ಇದೇ ಟೇಸ್ಟ್ ಜಾಸ್ತಿ ವೆಜಿಟೇರಿಯನ್ಗೆ. ಅವ್ರು ಕೇಳಿದ್ರು ಸಾಸ್ ಎಲ್ಲ ಯಾವ್ದು ಬೇಕು. ನಾನು ಹೇಳಿದೆ ಮೀಡಿಯಂ ಸ್ಪೈಸಿ ಒಂದು ಅಂತ. ಈಗ ಅಷ್ಟು ನಾವು ವೆಯ್ಟ್ ಮಾಡಿ ಪರ್ಚೇಸ್ ಮಾಡಿದ್ದು ವರ್ತ ಕ್ಯೂ ಅಲ್ಲೆಲ್ಲ ನಿಂತು ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ತುಂಬ ಸುಸ್ತಾಗಿದೆ. ಮಲ್ಗೋಕ್ಕೆ ಮುಂಚೆ ವಿಡಿಯೋ ಬೇರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಗಬೇಕು. ಮಾಡಿಲ್ಲ ಅಂದರೆ ನಾಳೆ ವಿಡಿಯೋ ಮಾಡಲಿಕ್ಕೆ ನನಗೆ ಫೋನಲ್ಲಿ ಸ್ಪೇಸ್ ಇರೋದಿಲ್ಲ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ಇದೇ ಥರದ ಅಡ್ವೆಂಚರಸ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸ್ ನನ್ನ ಚಾನಲಿಂದ ಬರೋದಿದೆ. ಸೊ ಸಿಗೋಣ ನಾಳಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.